ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಮಾಡ್ತಾ ಇರೋದು ಇವತ್ತು ಟೊಮೊಟೊ ಚಟ್ನಿ. ತುಂಬಾ ಸಿಂಪಲ್ಲಾಗಿರುತ್ತೆ, ಏನು ಬೇಕು ಅದಕ್ಕೆ ಅನ್ನೋದಿರಲ್ಲ. ಒಂದು 6 ಟೊಮೊಟೊ ಹುರ್ಕೋಬೇಕೀಗ. ಅದಾದ ನಂತರ ಒಂದು 4 ಹಸಿಮೆಣ್ಸಿಕಾಯಿ ಹಾಕಿ ಹುರ್ಕೋಬೇಕು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನಿಲ್ಲಿ ಒಂದು 4 ಹಾಕ್ಕೊತಾ ಇದ್ದೀನಿ. ತುಂಬಾ ಖಾರ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಒಂದು ಟೈಮಿಗೆ ಸಖತ್ತಾಗಿರುತ್ತೆ, ಮುದ್ದೆಗೆ, ಅನ್ನಕ್ಕೆ, ಆಮೇಲೆ ಇದು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಚಟ್ನಿ. ಅದಾದ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಹುರಿದಿರುವಂಥದ್ದು ಟೊಮೆಟೊ, ಹಸಿಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಇವಾಗ ಒಂದು ಸ್ವಲ್ಪ ಉಪ್ಪು, ಜೀರಿಗೆ, ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು 3 ಚಮಚೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಕೊತೀನಿ, ಬೆಳ್ಳುಳ್ಳಿ ಹಾಕ್ಕೊತೀನಿ, ಕರಿಬೇವು, ಕೊತ್ತಂಬರಿ ಹಾಕ್ಕೊತೀನಿ. ಈಗ ರುಬ್ಬಿಟ್ಕೊಂಡಿದ್ನಲ್ವ ಟೊಮಟೊದ್ದು ಚಟ್ನಿ, ಅದನ್ನ ಇದಕ್ಕೆ ಹಾಕ್ಕೊತೀನಿ ಒಗ್ಗರಣೆಗೆ. ತುಂಬಾ ಚೆನ್ನಾಗಿರುತ್ತೆ, ಒಂದು ಸತಿ ನೀವು ಟ್ರೈ ಮಾಡಿ. ಅದಾದ ನಂತರ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಇವಾಗ ನಾನಿಲ್ಲಿ ಜೋಳದ ಮುದ್ದೆಗೆ ಮಾಡ್ಕೊಂಡಿದ್ದೆ ಅದು ಟೊಮೊಟೊ ಚಟ್ನಿ, ಸಖತ್ತಾಗಿತ್ತು. ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.